السلام عليكم ورحمة الله تعالى وبركاته. بسم الله والحمد لله والصلاة والسلام على رسول الله وعلى آله وصحبه أجمعين أما بعد. ಬಹುಮಾನ್ಯರಾದ ಉಸ್ತಾದ್ ಅವರುಗಳು ಹಾಗೂ ನನ್ನ ಮುಂದೆ ಕುಳಿತಿರುವ ಮುತಅಲ್ಲಿಮ್ ಮಿತ್ರರೇ, ಸಾಯದಿಯಾ ದಾವಾ ಕಾಲೇಜ್ ವಿದ್ಯಾರ್ಥಿ ಸಂಘಟನೆ ಆರ್ಕಿಡ್ ನಡೆಸುವ ಎಸ್ಪೆರೆನ್ಸಾ 2024 ವೇದಿಕೆಯಲ್ಲಾಗಿದೆ. ನಾವೆಲ್ಲರೂ ಒಂದುಗೂಡಿ ಇರುವುದು ಈ ವೇದಿಕೆಯಲ್ಲಿ ಇಸ್ಲಾಮೋಫೋಬಿಯಾದ ಭಾರತದಲ್ಲಿರುವ ನವ ಮುಖಗಳು ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಹೇಳಿ ನಾನು ನನ್ನ ಭಾಷಣ ಮುಕ್ತಾಯಗೊಳಿಸುತ್ತೇನೆ. ಪ್ರಿಯರೇ, ಇಸ್ಲಾಮೋಫೋಬಿಯಾ ಎಂದರೇನು? ಅದು ಇಸ್ಲಾಂ ಧರ್ಮದ ಮುಸಲ್ಮಾನರ ವಿರುದ್ಧವಾಗಿ ಜನರಲ್ಲಿ ಭಯ ದ್ವೇಷವನ್ನು ಉಂಟು ಮಾಡುವುದಾಗಿದೆ ಇಸ್ಲಾಮೋಫೋಬಿಯಾ. ಪ್ರಿಯರೇ, ಇದು ಭಾರತದಲ್ಲಿ ಮಾತ್ರವಲ್ಲ, ಈ ಲೋಕದಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಇಸ್ಲಾಮೋಫೋಬಿಯಾ ಇದೆ. ಫ್ರಾನ್ಸಿನಲ್ಲಿ ಒಂದು ವಿಮಾನದಲ್ಲಿ ಪೈಲಟ್ ಎಲ್ಲರೂ ವಿಮಾನದಲ್ಲಿ ಕುಳಿತು ಯಾತ್ರೆ ತಯಾರಾಗುವಾಗ ಪೈಲಟ್ ಯಾತ್ರಿಕರಲ್ಲಿ ಮಾತನಾಡುವ ಒಂದು ಸಂದರ್ಭವಿದೆ. ಹಾಗೆ ಪೈಲಟ್ ತನ್ನ ಹೆಸರನ್ನು ಪರಿಚಯಿಸಿ ಅವರಲ್ಲಿ ಮಾತನಾಡುತ್ತಾರೆ. ಆಗ ಆ ಪೈಲಟಿನ ಹೆಸರು ಮುಸ್ಲಿಂ ಆಗಿದೆ ಎಂದಾಗಿ ಆ ಫ್ಲೈಟಿನಲ್ಲಿದ್ದ ಅರ್ಧ ಜನರು ಫ್ಲೈಟಿನಿಂದ ಇಳಿತಾರೆ. ಇದಕ್ಕೆ ಕಾರಣವೇನು? ಇಸ್ಲಾಮೋಫೋಬಿಯಾ, ಮುಸ್ಲಿಮರ ವಿರುದ್ಧವಾಗಿ ಭಯವನ್ನು ಈ ಸಮಾಜದಲ್ಲಿ ಉಂಟು ಮಾಡಿದಾಗಿದೆ. ಇದಕ್ಕೆ ಕಾರಣ ಈ ಫ್ಲೈಟ್ ಅಲ್ಲಿ ನಾವು ಹೋದರೆ ನಮ್ಮ ಲಕ್ಷ್ಯ ಸ್ಥಾನಕ್ಕೆ ತಲುಪಲು ಸಾಧ್ಯವೇ ಎಂದು ಆ ಯಾತ್ರಿಕರಿಗೆ ಬಂದ ಸಂಶಯವಾಗಿದೆ. ಅದರಿಂದ ಅವರು ಇಳಿದಿದ್ದು. ಇದು ಇಸ್ಲಾಮೋಫೋಬಿಯಾ ಜನರ ಮುಂದೆ ಹರಡಿಸಿದ ಕಾರಣವಾಗಿದೆ. ಇಂತಹ ಸ್ಥಿತಿ ಬಂದದ್ದು. ಅದೇ ರೀತಿಯಲ್ಲಿ ಅಮೆರಿಕದಲ್ಲಿ ಅಹ್ಮದ್ ಮೊಹಮ್ಮದ್ ಎಂಬ ಒಂದು ವಿದ್ಯಾರ್ಥಿ ಒಂದು ಕ್ಲಾಕ್ ಅನ್ನು ನಿರ್ಮಿಸಿ ಅದು ತನ್ನ ಅಧ್ಯಾಪಕನಿಗೆ ತೋರಿಸಬೇಕು ಎಂದು ಹೇಳಿ ಶಾಲೆಗೆ ತರುತ್ತಾನೆ. ಅದರಲ್ಲಿ ಅಲಾರ್ಮ್ ಫಿಕ್ಸ್ ಮಾಡಿದ ಕಾರಣ ಶಾಲೆಗೆ ತಲುಪುವಾಗ ಅದರಿಂದ ಸೌಂಡ್ ಬರ್ತದೆ. ಆಗ ಆ ಶಾಲೆಯ ಅಧ್ಯಾಪಕರು ಬೇಗನೆ ಆ ವಿದ್ಯಾರ್ಥಿಯನ್ನು ಪೊಲೀಸನ್ನು ಕರೆದು ಪೊಲೀಸಿನ ಕೈಗೆ ಕೊಡುತ್ತಾರೆ. ಕಾರಣ ಅವನೊಂದು ಮುಸ್ಲಿಂ ವಿದ್ಯಾರ್ಥಿ, ಅದು ಅವನ ಕೈಯಲ್ಲಿರುವುದು ಬಾಂಬ್ ಆಗಿರಬಹುದು. ಇಂತಹ ಚಿಂತೆಯಾಗಿದೆ ಆ ಅಧ್ಯಾಪಕರ ಮನಸ್ಸಲ್ಲಿ ಬಂದದ್ದು. ಇದಕ್ಕೆ ಕಾರಣವೇನು? ಈ ಸಮಾಜದಲ್ಲಿ ಇಸ್ಲಾಮೋಫೋಬಿಯಾವನ್ನು ಹರಡಿಸಿದ ಕಾರಣವಾಗಿದೆ. ಈ ಮಗುವನ್ನು ಏನು ಗೊತ್ತಿಲ್ಲದ ಈ ಮಗುವನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಲು ಕಾರಣವಾದ. ಪ್ರಿಯರೇ, ನಾವು ಚಿಂತಿಸಬೇಕು. ನಮ್ಮ ಈ ಭಾರತದಲ್ಲಿ ಇಸ್ಲಾಮೋಫೋಬಿಯಾ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗುತ್ತಾ ಹೋಗ್ತದೆ. ಇದಕ್ಕೆ ಮುಖ್ಯ ಕಾರಣ ಚುನಾವಣೆ ಬರುವ ಸಂದರ್ಭದಲ್ಲಿ ರಾಜ್ಯಪಾಲಕರು ತಮ್ಮ ಬಳಿಗೆ ಇತರ ಧರ್ಮದ ಜನರ ಮತದಾನಗಳು ಸಿಗಬೇಕು ಎಂದು ಹೇಳಿ ಇಲ್ಲಿನ ಮುಸ್ಲಿಂ ಸಮುದಾಯವನ್ನು ಮುಸ್ಲಿಂ ಸಹೋದರರ ವಿರುದ್ಧವಾಗಿ ಇಸ್ಲಾಮೋಫೋಬಿಯಾ ಆಶಯಗಳನ್ನು ಹರಡಿಸುತ್ತಾರೆ. ಇದು ಕಾರಣವಾಗಿ ಭಾರತದಲ್ಲಿ ಜೀವಿಸುವ ಮುಸ್ಲಿಂ ಸಹೋದರರಿಗೆ ಆರ್ಥಿಕವಾಗಿಯೂ ಇತರವಾಗಿಯೂ ಹಲವಾರು ಕಷ್ಟಗಳು ಇದರಿಂದ ಉಂಟಾಗುತ್ತದೆ. ಪ್ರಿಯರೇ, ಇಸ್ಲಾಮೋಫೋಬಿಯಾದ ನವಮುಖದಲ್ಲಿ ಹೇಳುವುದಾದರೆ NRC ಭಾರತದಲ್ಲಿ NRC ತಂದದ್ದು ಅದು ಇಲ್ಲಿಂದ ಮುಸ್ಲಿಮರನ್ನು ಇಲ್ಲದ ಮಾಡಬೇಕು.
ಮುಸ್ಲಿಮರನ್ನು ಇಲ್ಲಿಂದ ದೂರ ಮಾಡಬೇಕು ಎಂಬ ಉದ್ದೇಶದಿಂದಾಗಿದೆ NRC ಯನ್ನು ಈ ಭಾರತದಲ್ಲಿ ತಂದದ್ದು. ಇದು ಇಸ್ಲಾಮೋಫೋಬಿಯಾದ ಒಂದು ಮುಖವಾಗಿದೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಾಲೆಗೆ ಹೋಗುವ ಮುಸ್ಲಿಂ ಮಹಿಳೆಯರು ಹಿಜಾಬ್ ಅನ್ನು ಹಾಕಬಾರದು ಎಂಬ ನಿಯಮ ತಂದದ್ದು. ಅದೇ ರೀತಿಯಲ್ಲಿ ಮೈಕೆಯಲ್ಲಿ ಅಜಾನ್ ಕೊಡಬಾರದು. ಎಂತಹ ಹಲವಾರು ನಿಯಮಗಳನ್ನು ಮುಸ್ಲಿಮರ ವಿರುದ್ಧವಾಗಿ ಈ ಭಾರತದಲ್ಲಿ ಇಲ್ಲಿನ ರಾಷ್ಟ್ರೀಯ ಜನರು ತರುತ್ತಾರೆ. ಅದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಆಡಳಿತ ನಡೆಸಬೇಕಾದರೆ ಅದು ಮುಸ್ಲಿಮರ ವಿರುದ್ಧವಾಗಿ ನಾವು ಮುಸ್ಲಿಮರನ್ನು ಭಯದ್ವೇಷ ಉಂಟು ಮಾಡುವ ಆಶಯಗಳನ್ನು ನಾವು ತಂದರೆ ನಮಗೆ ಇತರ ಧರ್ಮದ ಒಟ್ಟುಗಳು ಸಿಗಬಹುದು ಎಂದು ಹೇಳಿ ಇಲ್ಲದ ಆಶಯಗಳನ್ನು ದ್ವೇಷಗಳನ್ನು ಮುಸ್ಲಿಮರ ನೇರವಾಗಿ ಈ ಸಮೂಹದಲ್ಲಿ ಹರಡಿಸುತ್ತಾರೆ. ಇದರಿಂದಾಗಿ ಪ್ರಜಾಪ್ರಭುತ್ವವಾದ ಭಾರತ ದೇಶದಲ್ಲಿ ಒಬ್ಬೊಬ್ಬ ಪ್ರಜೆಗೆ ಸಿಗಬೇಕಾದ ಹಕ್ಕುಗಳು, ಅದೇ ರೀತಿಯಲ್ಲಿ ಈ ಭಾರತ ದೇಶದ ಸುಂದರವಾದ ಆಶಯವು ಇಲ್ಲದೆ ಆಗುವುದಾಗಿದೆ ನಾವು ಕಂಡುಬರುವುದು. ಪ್ರಿಯರೇ, ನಾವು ಹೇಳುವುದಾದರೆ ಈ ಕತ್ತಲೆಯನ್ನು ಹೆದರಿಕೆ ಇರುವವರಿಗೆ ಲೆಟ್ರಿಯೋಫೋಬಿಯಾ, ಅದೇ ರೀತಿಯಲ್ಲಿ ನೀರನ್ನು ಹೆದರಿಕೆ ಇರುವವರನ್ನೇ ಹೈಡ್ರೋಫೋಬಿಯಾ ಹೀಗೆ ಹೇಳುತ್ತದೆ. ಈ ಕತ್ತಲೆಯನ್ನು ಹಾಗೂ ನೀರನ್ನು ಹೆದರಿಕೆ ಇರುವವರಿಗೆ ನೀರನ್ನೆಲ್ಲ ಚಿಕಿತ್ಸೆಬೇಕಾದದ್ದು ಆ ಹೆದರಿಕೆ ಇರುವವರಿಗೆ ಆಗಿದೆ ಚಿಕಿತ್ಸೆಬೇಕಾದದ್ದು. ಅದೇ ರೀತಿಯಲ್ಲಿ ಆಗಿದೆ ಇಸ್ಲಾಮೋಫೋಬಿಯಾ, ಅದು ಆ ಆಶಯಗಳನ್ನು ಹರಡಿಸುವ ಅವರಿಗೆ ಚಿಕಿತ್ಸೆ ಬೇಕು, ಅಲ್ಲದೆ ಇಸ್ಲಾಮಿಗೆ ಅಲ್ಲ. ಇಸ್ಲಾಮಿನ ಆಶಯ ಎಂದರೆ ಅದು ಸುಂದರವಾದ ಆಶಯವಾಗಿದೆ. ಇಷ್ಟೇ ಹೇಳಿ ನಾನು ನನ್ನ ಭಾಷಣ ಮುಕ್ತಾಯಗೊಳಿಸುತ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.